ಬೆಂಗಳೂರಿನಲ್ಲಿ ಈ ಪರಿಸ್ಥಿತಿ ಆದರೆ ನೆರೆಯ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ 20 ದಿವಸದಿಂದ ಸ್ಟಾಕ್ ಬಂದಿಲ್ಲ. ಅಲ್ಲಿ ಆಟೋ ಚಾಲಕರು ಏನು ಮಾಡಬೇಕು? ಹಾಗಾದರೆ 20 ದಿನ ಇವತ್ತೇನೋ ಬಂದಿದೆಯಂತೆ. ಚಿಕ್ಕಬಳ್ಳಾಪುರದಲ್ಲಿ ಆಟೋ ಗ್ಯಾಸ್ ಅಭಾವ ವಿಪರೀತಕ್ಕೆ ಹೋಗಿದೆ. LPGಗಾಗಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. 20 ದಿನಗಳಿಂದ ಕ್ಲೋಸ್ ಆಗಿದ್ದ ಬಂಕ್ ಇವತ್ತು ಓಪನ್ ಆಗಿದೆ. ಅದು ಏನು, ಸ್ಟಾಕ್ ಇರೋ ತನಕ ಕೊಡ್ತಾರೆ ಮತ್ತೆ ಕ್ಲೋಸ್ ಮಾಡ್ತಾರೆ. LPG ತುಂಬಿಸ್ಕೊಳ್ಳೋದಕ್ಕೆ ಬಂದರು ಆಟೋ ಚಾಲಕರು. 20 ದಿವಸದಿಂದ ದುಡಿಮೆ ಇಲ್ಲ ಸರ್, ಈಗೇನೋ ಬಂದಿದೆ. ನಿನ್ನೆ ಯಾರೋ ಒಬ್ಬರು ಕನಕಪುರದಿಂದ ಬೆಂಗಳೂರಿಗೆ ಬಂದಿದ್ದರು ಆಟೋ ಗ್ಯಾಸ್ ಫಿಲ್ ಮಾಡ್ಕೊಳ್ಳೋಕ್ಕೆ. ಚನ್ನಪಟ್ಟಣದಿಂದ ಬಂದಿದ್ದರು. ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ನಡುವೆ ಇವತ್ತು ದೇಶದಲ್ಲಿ LPG ಆಟೋ ಗ್ಯಾಸ್ ಸಹ ಅಭಾವ ಆಗಿತ್ತು. ಇವತ್ತು ಚಿಕ್ಕಬಳ್ಳಾಪುರದಲ್ಲೂ ಸಹ 2 ಬಂಕ್ಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿತ್ತು. ಆದರೆ ಈಗ ಮತ್ತೆ ಇವತ್ತು LPG ಸ್ಟಾಕ್ ಬಂದಿದೆ. ಹಾಗಾಗಿ ಇವತ್ತು ನಾಮುಂದು ತಾಮುಂದು ಅಂತ ಇವತ್ತು ಆಟೋ ಚಾಲಕರು ಇವತ್ತು LPGಯನ್ನು ತುಂಬಿಸ್ಕೊಳ್ಳೋದಕ್ಕೆ ಮುಗಿಬಿದ್ದಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ BB ರಸ್ತೆಯಲ್ಲಿರುವಂಥ ಗೋ ಗ್ಯಾಸ್ ಆಟೋ LPG ಬಂಕ್ ಇದು. ಈ ಬಂಕ್ನಲ್ಲಿ ಕಳೆದ 15-16 ದಿನಗಳಿಂದಲೂ ಕೂಡ ಗ್ಯಾಸ್ ಇರಲಿಲ್ಲ, ಸಂಪೂರ್ಣ ಖಾಲಿ ಆಗಿತ್ತು. ಹಾಗಾಗಿ ಚಿಕ್ಕಬಳ್ಳಾಪುರದ ಆಟೋ ಚಾಲಕರು ಭಾಳಷ್ಟು ಪರದಾಡಿದರು. ಯಾಕೆಂತಂದರೆ ಗ್ಯಾಸ್ ಸಿಗ್ತಾ ಇರಲಿಲ್ಲ, ಆಟೋಗಳನ್ನು ನಿಲ್ಲಿಸಿಬಿಟ್ಟಿದ್ರು. ಪಕ್ಕದ ದೊಡ್ಡಬಳ್ಳಾಪುರ, ಬೆಂಗಳೂರಿನ ಯಲಹಂಕ ಸೇರಿದಂತೆ ಈ ಕಡೆ ಜಂಗಮಕೋಟೆ ಭಾಳ ದೂರ ಹೋಗಿ ಗ್ಯಾಸನ್ನು ತುಂಬಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಗ್ಯಾಸ್ ಬಂದಿದೆ. ಹಾಗಾಗಿ ಗ್ಯಾಸ್ ಸಿಗ್ತಾ ಇದೆ ಅನ್ನೋಂಥ ಮಾಹಿತಿಯನ್ನು ಅರಿತಂಥ ಆಟೋ ಚಾಲಕರು ಇವತ್ತು ನಾಮುಂದು ತಾಮುಂದು ಅಂತೇಳಿ ಇವತ್ತು ಸರದಿ ಸಾಲಿನಲ್ಲಿ ನಿಂತು ಆಟೋಗೆ ಗ್ಯಾಸ್ ತುಂಬಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. LPG ಸಿಗ್ತಾ ಇದೆ. ಈಗಾಗಲೇ ಇರುವಂಥ 2 ಬಂಕ್ಗಳೇನಿತ್ತು ಚಿಕ್ಕಬಳ್ಳಾಪುರದಲ್ಲಿ, ಅದರಲ್ಲಿ ಈಗ ಒಂದು ಬಂಕ್ನಲ್ಲಿ ಗ್ಯಾಸ್ ಸಿಗ್ತಾ ಇದೆ, ಮತ್ತೊಂದು ಬಂಕ್ನಲ್ಲಿ ಇನ್ನೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಸರದಿ ಸಾಲಿನಲ್ಲಿ ನಿಂತಹ ಆಟೋ ಚಾಲಕರು ಇವತ್ತು ಮತ್ತೆ ಗ್ಯಾಸನ್ನು ತುಂಬಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಭಾಳ ಕಷ್ಟ ಆಗಿತ್ತು. ಇವತ್ತು ಆಟೋ ಚಾಲಕರಿದ್ರೆ ಹೇಗಿತ್ತು ಅವ್ರ ಪರಿಸ್ಥಿತಿ ಅಂತ. ಸರ್, ಇಷ್ಟು ದಿನ ಗ್ಯಾಸ್ ಸಿಗ್ತಾರೆ, ಈಗ ಸಿಗ್ತಾ ಇದೆ, ಸರದಿ ಸಾಲಲ್ಲಿ ನಿಂತಿರಿ, ಹೇಗಿತ್ತು ಪರಿಸ್ಥಿತಿ? 22 ದಿವಸ ಆಯಿತು ಗ್ಯಾಸ್ ಆಗೋಗಿ. 22 ದಿವಸದಿಂದ ಅದರಲ್ಲಿ 5 ದಿವಸ ಹೋದ್ರೂ 15 ದಿವಸ ನಮ್ಮ ಚಾಲಕರು ಅವ್ರು ಪಟ್ಟಿರೋ ಕಷ್ಟ ಜೀವನದಲ್ಲಿ ಯಾವತ್ತೂ ಬರಬಾರ್ದು ಸರ್. ಆ ಥರ ಕಷ್ಟಪಟ್ಟವ್ರೆ ನಮ್ಮ ಚಾಲಕರು. ಒಂದೊಂದು ಟೈಮ್ ಊಟಕ್ಕೂ ಕಷ್ಟಪಟ್ಟಿದ್ದಾರೆ. ಬೇರೆ ಟೈಮಲ್ಲಿ ಮನೆ ಬಾಗಿಲಿಗೆ ಬರ್ತಾರೆ ಭಿಕ್ಷೆ ಬೇಡೋದಕ್ಕೆ. ಈ ಟೈಮಲ್ಲಿ ಯಾಕೆ ಸರ್ ಬರಲಿಲ್ಲ? ಎಲ್ಲಿ ಸರ್ ಹೋದ್ರು ಅವರೆಲ್ಲ? ಒಂದು ಅನೌನ್ಸ್ಮೆಂಟ್ಗೆ ಹೋಗ್ಬೇಕಂದ್ರೆ ಆಟೋ ಬೇಕು, ಒಂದು ಮೀಟಿಂಗ್ ಹೋಗ್ಬೇಕಂದ್ರೆ ಆಟೋ ಬೇಕು, ಒಂದು ಜೊತೆಯಲ್ಲಿ ಹೋಗ್ಬೇಕಂದ್ರೆ ಆಟೋ ಹೋಗ್ಬೇಕು. ಇವತ್ತು ಎಲ್ಲೋಗಿದ್ದಾರೆ ಅವರೆಲ್ಲ ರಾಜಕೀಯ ವ್ಯಕ್ತಿಗಳಲ್ಲಿ? 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಅಂತಾರೆ 10 ರೂಪಾಯಿ 1 to ಡಬಲ್ ಆಗೈತೆ. 45 ಇದ್ದಿದ್ದು 100 ರೂಪಾಯಿ ಲೀಟ್ರ್ ಗ್ಯಾಸು ಹಾಕ್ಸ್ತಾ ಇದ್ದೀವಿ, ದುಡಿತಾ ಇದ್ದೀವಿ. 22 ದಿವಸದಿಂದ ಗ್ಯಾಸ್ ಇಲ್ದಿದ್ದು ದೊಡ್ಡಬಳ್ಳಾಪುರ ಅಂತ ಜಮ್ಮನಕೋಟೆ ಎಲ್ಲೆಲ್ಲಿ ಹೋಗಿದ್ದಾರೆ ನಮ್ಮ ಆಟೋ ಅವರು. ಆಟೋ ಗ್ಯಾಸ್ ಆಗೋಗ್ಬಿಟ್ಟು ಹಳ್ಳಿಗಳಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲಂದರೆ ಅಲ್ಲಿಂದ ಏನು ಕಷ್ಟ ಬಿತ್ಕೊಂಡು ಬಂದಿದ್ದಾರೆ ಅವರು. ಅಲ್ಲಿ ಗಾಡಿ ಬಿಟ್ಬಿಟ್ರೆ ಗಾಡಿ ಓದ್ತಾದೆ, ಓನರ್ ಏನು ಹೇಳ್ತಾನೆ, ಚಪ್ಪಲಿ ತೊಗೊಂಡು ಹೊಡಿತಾನೆ. ಓನರ್ ದಿಗಿಲು ಬಿಡಬೇಕು, ಗಾಡಿದಲ್ಲೇ ಕುತ್ಕೊಂಡಿರ್ಬೇಕು ಸರ್. ಅಂಥ ಪರಿಸ್ಥಿತಿ ಬಂದೈತೆ ನಮ್ಮ ಚಿಕ್ಕದಲ್ಲಿ. ಯಾವ ರೀತಿ ಗ್ಯಾಸ್ ತುಂಬಿಸ್ಕೊಂಡ್ರಿ ಸರ್? ಸರ್, ಗ್ಯಾಸ್ ತುಂಬಿಸ್ಕೊಳಕ್ಕೆ ಬೇರೆ ಥರ ಏನೂ ಇಲ್ಲ, ಬಂಕೆ ಬಂದು ತುಂಬಿಸ್ಕೊಳ್ಬೇಕು ನಾವು. ಅದಕ್ಕೋಸ್ಕರ ಇವಾಗ 100 ರೂಪಾಯಿ ಮಾಡಿದ್ದಾರೆ kg ಗ್ಯಾಸು. ಫಸ್ಟು 53, ಆಮೇಲಕ್ಕೆ 65 ಇತ್ತು ಗ್ಯಾಸು. ಇವಾಗ ನಾವು ಲೋಕಲ್ ಹೊಡೆದ್ರೆ 30 ಕೊಡ್ತಾರೆ. ಎಲ್ಲದಕ್ಕೂ ರೇಟ್ಗಳೆಲ್ಲ ಹಚ್ಚಿಬಿಟ್ಟಿದ್ದಾರೆ ಅವರು. ನಾವು ಬಂದು ಇಲ್ಲಿ ಹಾಕ್ಸ್ಕೊಂಡು ಹೋಗಿ ನಾವು ಚಾಲನೆ ಮಾಡಿದ್ರೂ ಕೊಡೋದು 30 ರೂಪಾಯಿ ಸರ್. ಎಕ್ಸ್ಟ್ರಾ ಕೇಳಿದ್ರೆ ಅದೆಲ್ಲ ನಮ್ಗೆ ಹೇಳ್ಬೇಡಿ, ನಿಮ್ಮ ಆಟೋ ರೂಲ್ಸ್ ಏನಿದೆಯೋ ನೀವು ಮೀಟ್ರ್ ಹಾಕಿ ನೀವು ಓಡಿಸಿ ಅಂತ ಹೇಳ್ತಾರೆ. ನಾವು ಹೆಂಗೆ ಸರ್ 1 kgಯಲ್ಲಿ ನಾವು ದುಡ್ಡು ಮಾಡೋದು ಹೆಂಗೆ? ನಮ್ಮ ಬಾಧೆ ಯಾರಿಗೆ ಹೇಳ್ಕೊಳ್ಬೇಕು ಅಂತ. ನಿಮ್ಮ ಕಳ್ಕೊಂಡಿದ್ದವ್ರಿಗೂ ಹೋಗ್ತೀವಿ ಒಂದು ಬಾಡಿಗೆ, ಅಲ್ಲಿಂದ ನಾವು ಖಾಲಿ ಬರಬೇಕು. 40 ರೂಪಾಯಿ ನಮಗೇನು ಸಿಕ್ಕೋದಿಲ್ಲ. ಏನೋ ಮೊದಲು 45 ರೂಪಾಯಿ 50 ರೂಪಾಯಿ ಇತ್ತು, ಹೋಗಿ ಬರ್ತಾಯಿದ್ವಿ, ಏನೋ ಒಂದು ಸಿಗ್ತಾಯಿದ್ವಿ. ಇವಾಗ ಅಲ್ಲಿಗೆ ಹೋಗಿ ಮತ್ತೆ ಖಾಲಿ ಬರ್ಬೇಕು. ಇಲ್ಲಿಗೆ 50 ರೂಪಾಯಿ 40 ರೂಪಾಯಿ ಕೊಟ್ಟು ಏನು ಸರ್ ನಮಗೆ ಸಿಕ್ಕುತ್ತೆ ಹೇಳಿ ಸರ್? ಇಲ್ಲಿ ನೋಡ್ರೆ ಇದಿಷ್ಟು ಇವತ್ತು ಆಟೋ ಚಾಲಕರ ಅಳಲು. ಒಂದು ಕಡೆ ಇಷ್ಟು ದಿನ ಗ್ಯಾಸ್ ಸಿಗ್ತಾ ಇಲ್ಲ, ಈಗ ಗ್ಯಾಸ್ ಸಿಗ್ತಿದೆ. ಆದರೆ ಈಗ 100 ರೂಪಾಯಿ ಆಗಿದೆ. ಆರಂಭದಲ್ಲೇ 55 ರೂಪಾಯಿ ಇದ್ದಂತಹ kg LPGಯ ಬೆಲೆ ಇವತ್ತು 100 ರೂಪಾಯಿ ಆಗಿದೆ. ಆದರೆ ಇವತ್ತು ಪ್ಯಾಸೆಂಜರ್ಸ್ ಎಕ್ಸ್ಟ್ರಾ ಕೇಳಿದ್ರು ಕೊಡಲ್ಲ. ಹಾಗಾಗಿ ನಮಗೆ ಭಾಳ ಕಷ್ಟ ಆಗಿದೆ ಅನ್ನೋಂಥ ಹಳೆದನ್ನು ತೋಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ TV, ಚಿಕ್ಕಬಳ್ಳಾಪುರ.